ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಯಾರ್ಯಾರು ಈಗ ಬಂದಿರಿ ಫಸ್ಟ್ ಟೈಮ್, ಮೊದಲು ನಾನು ವಿಡಿಯೋ ಬಿಟ್ಟಿನಿ, ಅದನ್ನ ನೋಡ್ಕೊಂಡು ಬರ್ರಿ. ನನ್ನ ಇಂಟ್ರಡಕ್ಷನ್ ಗೊತ್ತಾಗ್ತದೆ, ಹಂಗೆ ವಿಡಿಯೋ ಬಗ್ಗೆ ಬಿ ಗೊತ್ತಾಗ್ತದೆ. ಫೈನಲಿ ಡೇ 1 ಆಪ್ಷನ್ ಮುಗಿತ್ರಿ. ಆಪ್ಷನ್ ನೋಡ್ರಿ, ಈಗ ನಮ್ಮ ಪರ್ಸ್ ವ್ಯಾಲ್ಯೂ ಎಷ್ಟು ಉಳಿತದಂದ್ರೆ 30,65,00,000 ರೂಪಾಯಿ ಉಳಿದ್ರಿ. 30.65 crores. ಯಾರ್ಯಾರಿಗೆ ತೊಗೊಂಡಾರಂದ್ರೆ ಲಿವಿಂಗ್ ಸ್ಟೋನ್, ಸಾಲ್ಟ್ ಅಣ್ಣಗ, ಜಿತೇಶ್ ಶರ್ಮಗ, ಹ್ಯಾಸಲ್ವುಡ್ ಅಣ್ಣಗ, ಆಮೇಲೆ ಯಾರ್ರಿ ರಸಿಕ್ದಾರ್, ಸುಯೇಶ್ ಶರ್ಮಾ, ಇಷ್ಟು ಮಂದಿಗೆ ತೊಗೊಂಡಾರ. ಎಲ್ಲರಿಗಿಂತ ನನಗೆ ಆಶ್ಚರ್ಯ ಆಗಿದ್ದು ಯಾವ್ದಂದ್ರೆ ಯಾರ ರಸಿಕ್ದಾರ್ನ ಗೊತ್ತೇ ಕೇಳೇ ಇಲ್ಲ ಹೆಸರು ಇಷ್ಟು ದಿನ ತನ. IPL ನೋಡಕತ್ತಾಯ್ತ್ರಿ, ಭಾಳ ವರ್ಷನೇ ಆಯ್ತ್ರಿ, ಬಟ್ ಇವನ ಹೆಸರನ್ನ ಕೇಳೇ ಇಲ್ರಿ ಒಟ್ಟ. ಇವನಿಗೆ 6 ಕೋಟಿ ರೂಪಾಯಿ ಕೊಟ್ಟು ತೊಗೊಂಡ್ರಿ. 6 ಕೋಟಿ ರೂಪಾಯಿ ಅಷ್ಟೇ ಕೋಟಿ ಎಕ್ಸ್ಟ್ರಾ ನಮ್ ರಾಹುಲ್ ಅಣ್ಣ ಕೊಟ್ಟಿದ್ರು. ಒಬ್ಬ ನಿಮಗೆ ಕ್ಯಾಪ್ಟನ್ ಸಿಗ್ತಿದನ್ RCB ಟೀಮಿಗೆ. ಅಲ್ಲ, ಒಂದ್ ಮಾತು ಹೇಳ್ಬಿಡ್ರಿ, ಕನ್ನಡ ಮಂದಿಗೆ ಏನ್ ಪ್ರಾಬ್ಲಮ್ ಅದೇ ನಿಮ್ದು? ಕನ್ನಡದವ್ರಿಗೆ ತಗೋಲಕ್, ನಮ್ ಕನ್ನಡ ಭಾಷೆದವ್ರಿಗೆ ತಗೋಲಕ, ಕರ್ನಾಟಕದವ್ರಿಗೆ ತಗೋಲಕ್ ಏನ್ ಪ್ರಾಬ್ಲಮ್ ನಿಮಗೆ ಹೇಳ್ಬಿಡ್ರಿ. ಬೇಸ್ ಪ್ರೈಸಿಗೆ ತೊಗೊಂತೀರಿ ಕರ್ನಾಟಕದವ್ರಿಗೆ, ಆ ಬಾಟಲ್ ತಗೊಂಡ್ ಕೊಟ್ಟೆ, ಟವಲ್ ಕೊಟ್ಟೆ ಅಂತ ಕೆಲಸ ಹಚ್ತಿರಿ ತಗೊಂಡು. ಇಂಥ ಮೇನ್ ಪ್ಲೇಯರಿಗೆ ಬಿಟ್ಟು ಬಿಡ್ತೀರಿ. ನಾರ ಡಿಸೈಡ್ ಆಗ್ಬಿಟ್ಟನ್ರಿ, ಏನ್ RCB ಬಿಡೋದು ಅನ್ನೋದಲ್ಲ. RCB ಫ್ಯಾನೇ ರೀ, ಹೆಂಗಿದ್ರಿ ಬಿ RCB ಫ್ಯಾನೇ ನಾವು. ಏನಂದ್ರ ನಮ್ಮ ಕರ್ನಾಟಕ ಪ್ಲೇಯರ್ಸಿಗೆ RCBದವ್ರು ತಗೋಬಾರ್ದು. ಅವ್ರು ಚಲೋ ಬೇರೆ ಬೇರೆ ಕಡೆ ಹೋಗಿ ಶೈನ್ ಆಗಲ್ಲ. ಅದೇ ಅಷ್ಟೇ ರೀ ಹೇಳಕ್ ಇಷ್ಟಪಡ್ತೀನಿ. ಈಗ ಯಾರ ಬಗ್ಗೆ ಇದ್ರೇನೋ ರಸಿಕ್ದಾರ್ 6 ಕೋಟಿ ರೂಪಾಯಿ ಕೊಟ್ಟು ತಗೋಂಥದ್ದು ಏನಿತ್ತು? ಅದು ಸಲಗ್ ನಾವು ರಿಸರ್ಚ್. ಆಮೇಲೆ ಡೆಲ್ಲಿದವ್ರು ಫುಲ್ ಡೀಪ್ ಡಿಸ್ಕಷನ್, ಯಾರಿಗೆ ಬೇಸ್ ಮಾಡಿಲ್ಲ ಅಷ್ಟು ಡೀಪ್ ಡಿಸ್ಕಷನ್ ಅವನ ಮೇಲೆ ಮಾಡ್ಯಾರ್ರಿ. RTM ರಿಟರ್ನ್ ನಂದು ಅಂತ ಪರಿ ಏನದಪ್ಪ ಅಂತ ರಿಸರ್ಚ್ ಮಾಡೇ ಬಿಟ್ಟಾರ. ಫಸ್ಟ್ ಟೈಮ್ ಜಿಂದಗಿದಾಗ ರಿಸರ್ಚ್ ಮಾಡೇನ್ರಿ. ಏನಂದ್ರೆ ಅವ ಔಟ್ ಸ್ವಿಂಗ್ ಸಖತ್ತಾಗಿ ಬಾಲಿಂಗ್ ಆಗ್ತಾರಂತ್ರಿ, ಔಟ್ ಸ್ವಿಂಗ್. ಆಮೇಲೆ ಸೈಯದ್ ಮುಸ್ತಕ್ ಅಲಿ ಟ್ರಾಫಿದಾಗ ಛತ್ತೀಸ್ಗಢ ಮೇಲೆ 6 ವಿಕೆಟ್ ತೊಗೊಂಡನಂತ್ರ ಒಂದು ಮ್ಯಾಚ್ದಾಗ. ಸಕ್ಸಸ್ಫುಲ್ ಆಗಿ 6 ವಿಕೆಟ್ ತೊಗೊಂಡನಂತ್ರ. ಸೂಪರ್. ಬಟ್ ಅಂದ್ರೆ 6 ಕೋಟಿ ರೂಪಾಯಿ ನನಗೆ ಯಾಕೋ ವರ್ತ್ ಅನ್ಸಿದ್ರೆ. ಅವ್ರದ್ದು ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ಗೊತ್ತಾಗ್ತದೆ. ಹಂಗೆ ಸ್ಟ್ಯಾಟ್ಸ್ ನೋಡಿದ್ರೆ ಮಸ್ತನ ಬಾಲರ್ ಅಂತ ಹೇಳತ್ತಾರ. ಕಮೆಂಟ್ಸ್ ಬಿ ನೋಡಿದಾರೆ, ಹೇಳತ್ತಾರ ಮಂದಿ ಮಸ್ತನ ಬಾಲರ್ ಅಂತ. ಬಟ್ 6 ಕೋಟಿ ರೂಪಾಯಿ ಬರುತ್ತಲ್ಲ, ನಾ ಈಗ ಹೇಳ್ತೀನಿ. ಆಮೇಲೆ IPL ಚಲೋ ಆಡಿದ್ಮೇಲೆ ಆಮೇಲೆ ಬಂದು ಹೇಳ್ಬೇಡ್ರಿ, ನೋಡ್ಲೇ ನಿನ್ ನೋನ್ ಹೆಂಗ ಆಡ್ಲತ್ತಾನ ಅಂತ ಹೇಳ್ಬೇಡ್ರಿ. ನಾ ಈಗಿಂದ ಸಿಚುವೇಶನ್ದಾಗ ಹೇಳ್ತೀನಿ. ನೆಕ್ಸ್ಟ್ ಸುಯೇಶ್ ಶರ್ಮಾ ಮಸ್ತ್ ಪಿಕ್ ರೀ. ಸೂಪರ್ ಆಗಿ ತೊಗೊಂಡ್ರಿ. ಅವ್ನಿಗೆ ಎಷ್ಟು ಅಂದ್ರ 2.6 crores. ಭಾರಿ ಕಮ್ಮಿ ಪ್ರೈಸ್ ತಗೊಂಡ್ರಿ. ಕೋಲ್ಕತ್ತಾದವ್ರ ಬಳಿ ಪರ್ಸ್ ವ್ಯಾಲ್ಯೂ ಇತ್ತಂದ್ರೆ 6-7 ಕೋಟಿ ತನ ಒಯ್ತಿದ್ರಿ. 6-7 ಕೋಟಿ ತನ ಬಿಡ್ಲಾದಂಗೆ ಒಯ್ತಿದ್ರಿ. ಬಟ್ ಅವ್ರ ಬಳಿ ಪರ್ಸ್ ವ್ಯಾಲ್ಯೂ ಇದ್ದಿದ್ದಿಲ್ಲ. ಸೊ ಅದ್ರ ಸಲಗ ಬಿಟ್ಟರಿ. ನಮಗೆ ಭಾರಿ ಪಿಕ್ ಸಿಕ್ಕನ್ರಿ. ಸುಯೇಶ್ ಶರ್ಮಾ ಮಸ್ತ್ ಬಾಲರ್ ರೀ. ಇನ್ನು ಸ್ಟ್ಯಾಟ್ಸ್ ಅಂತದ್ದು ಹೇಳ್ಕೊಳಂತಿರಲಿಲ್ಲ. ಬಟ್ ಅಗ್ರೆಷನ್ ಅದ ರೀ ಹುಡುಗನ ಬಳಿ ಅಗ್ರೆಷನ್ ಅದ. ನಮ್ಮ ಅಗ್ರೆಷನ್ ಇರೋರು ಬೇಕು. ಯಾಕಂದ್ರೆ ಮ್ಯಾಚ್ ಕೈಲಿಂದ ತೊಗೊಂಡಾಗ ಅಗ್ರೆಷನ್ ಅವ್ರಿಗೆ ತೋರಿಸಿದ್ರ ಅವ್ರು ಸೋತ್ ಹೋಗ್ತಾರೆ ಅಂತ ಹುಡುಗ ಬೇಕ್ರಿ ನಮಗೆ. ಸಿರಾಜ್ ಅಣ್ಣ ಆದ್ಮೇಲೆ ಇವನೇ ಅಗ್ರೆಷನ್ ತೋರಿಸ್ತಾನ್ರಿ. ಸೊ ಇವ ಬೇಕ್ರಿ ನಮ್ಗೆ. ಎಷ್ಟು ಹೋದ್ಸಲ KKRದಾಗ 11 ಮ್ಯಾಚ್ ಆಡ 10 ವಿಕೆಟ್ ತಗೊಂಡ್ರಿ. ಅಂತದೇನಲ್ಲ, ಬಟ್ ಓಕೆ ನಡೀತು ಅಂತ ಹೇಳ್ಬೋದ್ರಿ ನಾವು. 2.6 crore ಬೆಸ್ಟ್ ಡೀಲ್. ಆಮೇಲೆ ನೆಕ್ಸ್ಟ್ ಜಾರ್ಜ್ ಹ್ಯಾಸಲ್ವುಡ್ ನೋಡ್ರಿ, ಇದ್ದನ್ರಿ RCBದಾಗ ಹೋದ್ಸಲೇನೆ ಇದ್ದನು. ಅಂಥದ್ದೇನು ಹೇಳ್ಕೊಳ್ಳೋಂಥದ್ದು ಪರ್ಫಾರ್ಮೆನ್ಸ್ ಏನು ಇಲ್ಲ ಅವ್ರದ್ದು. ಮನಾರ್ ಹೊಡೆದಾರ್ರಿ ಅವ್ನಿಗೆ ಹೋದ್ಸಲೆ ಹೊಡೆದಾರ. ಇನ್ ದ ಸೆನ್ಸ್ ಬ್ಯಾಟ್ಸ್ಮನ್ ದವ್ರು ತಿರ್ವಾಡ್ ಹೊಡೆದಾರ್ರಿ ಅವ್ನ ಬಾಲಿಂಗಿಗೆ. ಸೊ ಅಂಥದ್ದು ಏನು ಸ್ಟ್ರಾಂಗ್ ಅವ ಬಂದ್ರು ಅಂಜುತ್ತಾರ, ಅವೇನಿಲ್ಲ ರೀ. ಸೊ ಜಾರ್ಜ್ ಹ್ಯಾಸಲ್ವುಡ್ ಈಗ ತೊಗೊಂಡಾರ್ರಿ. ಆಮೇಲೆ ಲಿವಿಂಗ್ ಸ್ಟೋನ್ ಅಣ್ಣ ಹೆಂಗಂದ್ರೆ ಒಂದೊಂದು ಮ್ಯಾಚ್ ಹೊಡಿತಾನ್ರಿ, ಒಂದೊಂದು ಮ್ಯಾಚ್ ಬಿಟ್ಟು ಬಿಡ್ತಾನ್ರಿ. ಭರೋಸನೇ ಇಲ್ರಿ ಅಣ್ಣಂದು. ಬಟ್ ಮ್ಯಾಕ್ಸ್ವೆಲ್ ಇದ್ದಾಗ ನೋಡ್ರಿ. ಬಟ್ ಮ್ಯಾಕ್ಸ್ವೆಲ್ ಪ್ಲೇ ಇರಬಾರ್ದ್ರಿ. ಮ್ಯಾಕ್ಸ್ವೆಲ್ ಮಾರಾಯ 4 ಕೋಟಿ ರೂಪಾಯಿಗೆ ಸಿಗ್ಲತ್ತಿದ್ರಿ. ಮ್ಯಾಕ್ಸ್ವೆಲ್ ತೊಗೊಂಡ್ರ ಒಬ್ಬ ಏನೋ ಸ್ಪಿನ್ ಗಿನ್ನ ಬ್ಯಾಟ್ಸ್ ಏನಾರ ಒಂದು ಇಂಪ್ಯಾಕ್ಟ್ ಮಾಡ್ತಿದ್ರಿ. ರಿಟೆನ್ಷನ್ ಕಾರ್ಡ್ ಇತ್ತು ನಮ್ಮಲ್ಲಿ. ಸಿರಾಜ್ ಅಣ್ಣ ಬಂದ, ಸಿರಾಜ್ ಅಣ್ಣ ಬಿ ತಗೊಳ್ಳಿಲ್ಲ. ಬಿಟ್ಬಿಡಿ, ತೋರಲಿಲ್ಲ. ಏನ್ ಹೇಳಿದ್ರೆ ಬಿ ಬೇಸ್ಟ್ ಅದ. ಆಮೇಲೆ ಸಾಲ್ಟ್ ಅಣ್ಣ ಇಸ್ ದ ಬೆಸ್ಟ್ ಡೀಲ್. ಹೋದ್ ವಿಡಿಯೋದಾಗ ಹೇಳೀನಿ, ಅವ ಮಸ್ತ್ ಡೀಲ್. ಓಪನರ್ ಸಿಕ್ಕನ್ ಕೂಲಿ ಅಣ್ಣ ಜೊತೆ. ಆಮೇಲೆ ಯಾರು ಉಳಿದ್ರಿ ಮುಗಿದ್ರ. ಇಷ್ಟು ಮಂದಿ ತೊಗೊಂಡಾರ್ರಿ. ನಾ ಹೇಳ್ತೇನೆ, ಟೀಮ್ ಹಿಂಗ ನೋಡಿದ್ರೆ ಯಾರ ಈಗ SRH ನೋಡ್ರಿ. SRH ನೋಡಿದ್ರೆ ಹೆಂಗ ಅನ್ಸ್ತಂದ್ರ ಯಾರ ಮುಂದೆ ಬಂದನು ತಿರ್ವಾಡ್ ಹೊಡಕ್ ಕಾಣ್ತಾರ್ರಿ. ತಿರ್ವಾಡಿ ಪೂರಾ. ಈ ಸಲ ಅವ್ರು 300 ಮುಡ್ತಾರ ಅನ್ಸ್ಲತ್ತದ್ರಿ ನನಗ. 300-350 ಮುಡ್ತಾರ ಅನ್ಸ. ಹಂಗ ದನ ಕೊಡ್ದಂಗ ಹೊಡಿತಾರ ಅನ್ಸ್ತದ್ರಿ ನನಗ. RCB ಮೇಲೆ ಹೊಡಿಬಾರ್ದ್ರಿ. ಮತ್ತ ಇವ್ ನೋವ್ನ
ಒಂದು ರೆಕಾರ್ಡ್ ಇತ್ತು ನಮ್ಗೆ ಹೇಳಕ್ ಹೈಯೆಸ್ಟ್ ಸ್ಕೋರ್ ನಮ್ದು ಅಂತೇಳಿ ಅದು ಹೊಡೆದಾಕ್ಬಿಟ್ರಿ SRH ದವ್ರು. ಲೋಯರ್ ಸ್ಕೋರಿಂದ ಯಾರು ಹೊಡಿತಾರ ಗೊತ್ತಿಲ್ಲ. ಈಗ ನೋಡ್ರಿ SRH ನೋಡಿದ್ರೆ ನೆನಪಿ ಹೋಗ್ತೀನಿ ರೀ ಏನು ಹೇಳಕತ್ತೀನಿ ಅಂತ ಹೇಳಿ ಆ ಸಿಟ್ಟಿಗೆ ನೆನಪಿ ಹೋಗ್ಬಿಡ್ತದ. SRH ನೋಡಿದ್ರೆ ತಿರ್ಬಾಡ್ ಹೊಡಿತಾರೆ. ಈಗ ನಮ್ಮ RCB ನೋಡಿದ್ರೆ ಓಕೆ ಒಂದು ರೇಂಜಿಗೆ ಓಕೆ ಹಿಂಗಂತ ನಮಗೆ ಈಗ ನೋಡಿದ್ರೆ ಹೆಂಗೆ ಅನ್ಸ್ಬೇಕಂದ್ರೆ ನಾವು ಹಿಂಗೆ ಬಗ್ಗೆ ಅದೇ ಆಪ್ಷನ್ ಬೇಡ, ಹಿಂಗೆ ತಿರ್ಬಾಡ್ ಹೊಡಿತಾರ ನಂಗೆ ಇರ್ಬೇಕ್ರಿ. ಬಾಲಿಂಗ್ ಅಂಜಬೇಕ್ರಿ ಅವ್ರು ಸೀದಾ ಬ್ಯಾಚ್ ಬರೋದಕ್ಕಿಂತ ಮಲ್ಲೇ ಅಂಜಬೇಕ್ರಿ. ಆ ಟೈಪ್ ಇರ್ಬೇಕ್ರಿ. ಆ ಟೈಪ್ ಇಲ್ಲ ಟೀಮ್ ನಮ್ದು. ಬಟ್ ಹೋದ್ ಸಲಕ್ಕಿಂತ ಬೆಟರ್ ಅದು. ಹೋದ್ ಸಲ ಅಫ್ಕೋರ್ಸ್ ಕಮ್ ಬ್ಯಾಕ್ ಮಾಡಿದ್ರೆ ಎಲ್ಲ ಆಯ್ತು ಓಕೆ, ಬಟ್ ಹೋದ್ ಸಲಕ್ಕಿಂತ ಟೀಮ್ ಬೆಟರ್ ಅದ್ರಿ. ಇವತ್ತ ಭೂವಿ ಅಣ್ಣಕ್ಕೆ ತಗೋಬೇಕ್ರಿ. ಭೂವಿ ಅಣ್ಣಕ್ಕೆ ತಗೋಲಿಲ್ಲ ಅಂದ್ರೆ ನಡೆಯಂಗೆ ಇಲ್ಲ ನೋಡ್ರಿ. ಭೂವಿ ಅಣ್ಣಕ್ಕೆ ತಗೋಬೇಕ್ರಿ. ಆಮೇಲೆ ವಿಲ್ಜಾಕ್ಸಿಗೆ ತಗೋಬೇಕ್ರಿ. ಯಾರು ನಾ ಪ್ಲೇಯರ್ಸ್ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ ಈಗ ಯಾರಿಗೆ ತಗೋಬೇಕಂತೇಳಿ. ಸೊ ಓಕೆ ಗಾಯ್ಸ್, ಈ ವಿಡಿಯೋದಾಗ ಇಷ್ಟೇ. ಓವರ್ ಆಲ್ ನಾ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಐ ಆಮ್ ಡಿಸಪಾಯಿಂಟೆಡ್ ಅಷ್ಟೇ. ಬಾಯ್ ಬಾಯ್.